ತುಮಕೂರು ಮಹಾನಗರ ಪಾಲಿಕೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ನಗರ ವಿಧಾನಸಭಾ ಕ್ಷೇತ್ರದ 1 ಮತ್ತು 2ನೇ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ರಿಂಗ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಇಕ್ಬಾಲ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಕಾಂಗ್ರೆಸ್ ಹಿರಿಯ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಮಹಾನಗರ ಪಾಲಿಕೆ ಮಾಜಿ ಸದಸ್ಯರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ 35 ವಾರ್ಡ್ಗಳ ಅಭ್ಯರ್ಥಿಗಳ ಅನಿಸಿಕೆ, ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ವಾರ್ಡ್ಗಳಲ್ಲಿ ಈಗಾಗಲೇ ನಾನೇ ಮುಂದಿನ ಸದಸ್ಯ ಅಭ್ಯರ್ಥಿ ಎಂದು ಅನೇಕರು ಘೋಷಣೆ ಮಾಡಿಕೊಂಡು ಮೂಲ ಕಾಂಗ್ರೆಸ್ಸಿಗರ ಮನಸ್ಸಿಗೆ ನೋವು ತಂದಿದೆ ಎಂದು ಸಭೆಯಲ್ಲಿ ಅನೇಕರು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಮೊದಲಿನಿಂದಲೂ ವಾರ್ಡ್ಗಳಲ್ಲಿ ನಗರವಾಸಿಗಳ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳನ್ನು ಗುರುತಿಸಿ ಗೆಲುವು ಸಾಧಿಸುವಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತ ಮತ್ತು ಮುಖಂಡರ ಸಲಹೆಯಾಗಿತ್ತು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಜಯಗಳಿಸಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ಸು ಕಾಣುವಂತೆ ಈ ಬಾರಿ ಜಯ ಸಾಧಿಸಬೇಕೆಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಮಹದಾಸೆಯಾಗಿದೆ ಎಂದು ಇಕ್ಬಾಲ್ ಅಹಮದ್ ಹೇಳಿದರು. ಎಲ್ಲರೂ ಒಂದಾಗಿ ಜಯ ಸಾಧಿಸಿ ಈ ಬಾರಿ ಪಾಲಿಕೆಯ ಅಧಿಕಾರ ನಮ್ಮದಾಗಿಸಿಕೊಳ್ಳಬೇಕು. ತುಮಕೂರು ನಗರದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಯಾಗಿದ್ದ ಇಕ್ಬಾಲ್ ಅಹಮದ್ ಅವರು ಕಾರ್ಯಕರ್ತರಿಗೆ, ಮುಖಂಡರಿಗೆ ಹಾಗೂ ಸದಸ್ಯರಿಗೆ ಮನವರಿಕೆ ಮಾಡಿದರು. ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ, ಮಾಜಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ, ಒಬಿಸಿ ಹಾಗೂ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಟಿ.ಎಚ್. ಅನಿಲ್ಕುಮಾರ್, ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಕೃಷಿ ನಿಗಮದ ಮಾಜಿ ಅಧ್ಯಕ್ಷ ರೇವಣಸಿದ್ದಯ್ಯ, ಪಾಲಿಕೆ ಉಪಾಧ್ಯಕ್ಷ ವಾಲೆಚಂದ್ರಯ್ಯ, ಗೋವಿಂದರಾಜು, ಮಾಜಿ ಕಾರ್ಪೊರೇಟರ್ಗಳಾದ ಇಸ್ಮಾಯಿಲ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ನಯನ್ ಅಹಮದ್, ಮಹೇಶ್, ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತ ಹಾಗೂ ಹಿರಿಯ ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವಂತ ಮನಸ್ಸನ್ನು ಕೊಟ್ಟು ಇನ್ನು ಮುಂದೆ ವಾರ್ಡ್ ನಂಬರ್ 11 ವಾರ್ಡ್ ನಂಬರ್ 12 ಶಕೀಲ್ ಅವರು ಇದ್ದಾರೆ, ಇಲಾಯಿ ಸಿಕಂದರ್ ಮತ್ತೆ ನಮ್ಮ 11 ಮಾತಾಡ್ತೀರಾ? ಸುರೇಶ್ ಅವರು ಬನ್ನಿ. ವಾರ್ಡ್ ನಂಬರ್ 11 ಸುರೇಶ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವಾರ್ಡ್ ಏನಿದೆ 35 ವಾರ್ಡಲ್ಲಿ 34 ವಾರ್ಡ್ ಒಂದು ಚಿತ್ರಣ ಆದರೆ 11 ವಾರ್ಡ್ ಒಂದು ಚಿತ್ರಣ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ MP MLA ಇಬ್ಬರು ಇರ್ತಕ್ಕಂಥ ವಾರ್ಡ್ ನಾವು ಅಲ್ಲಿ ಸಂಘಟನೆ ಮಾಡೋದು ಕಾಂಗ್ರೆಸ್ ಪಕ್ಷನ ತುಂಬಾ ಕಷ್ಟ. ಏನಕ್ಕೆ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಲ ನೀವು ಬೂತ್ ತಂದು ನೋಡ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಬೀಳ್ತಿದ್ದೆ 8, 10, 18 ವೋಟ್ ಅಷ್ಟೇ ಬಿಡ್ತಿದ್ದು, ಒಂದು ಟೇಬಲ್ ಹಾಕಕ್ಕೂ ಸಹ ಬಿಡ್ತಿರ್ಲಿಲ್ಲ ಅಲ್ಲಿ. ಇದು ರಾಮಕೃಷ್ಣನವ್ರಿಗೂ ಸಹ ನನಗೆ ಗೊತ್ತಿರ್ತಕ್ಕಂಥ ಒಂದು ಸತ್ಯ, ಯಾಕಂದ್ರೆ ಅವರು ಪ್ರತಿನಿಧಿಸಿ ಬಂದಿರ್ತಕ್ಕಂಥ ವಾರ್ಡು. ಅಲ್ಲಿ ಸುಮಾರು 9,000 ಜನಸಂಖ್ಯೆ ಇದೆ. ಆದರೆ ಎಲ್ಲ ಜನಸಂಖ್ಯೆನೂ ಹೆಚ್ಚಾಗಿ 6,500 7 ಸಾವಿರ ಹಿಂದೂಗಳಿದ್ದಾರೆ, 2,000 ಮುಸ್ಲಿಮ್ಸ್ ಇದ್ದಾರೆ. ಅವ್ರನ್ನ ಜೊತೆಯಲ್ಲಿ ತಗೊಂಡೋಗತಕ್ಕಂಥ ನಾಯಕ ಬೇಕಾಗ್ತದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೇ ಓಟಿಂದ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪಕ್ಷ ಯಾರಿಗಾರ ಟಿಕೆಟ್ ಕೊಡಿ ನಾವು ಮಾಡ್ತೀವಿ. ಆದ್ರೆ ನಿಮ್ಮಲ್ಲಿ ಕಳೆಯ ಪ್ರಾರ್ಥನೆ ನಂದು ಏನಂದ್ರೆ JDS BJಪಿಯಿಂದ ಆಮದು ಮಾಡ್ಕೊಬೇಡಿ. ನಮ್ಮ ಪಕ್ಷದಲ್ಲಿ ಸದೃಢವಾಗಿರ್ತಕ್ಕಂಥ ಲೀಡರ್ಗಳಿದ್ದಾರೆ. ಲೀಡರ್ಗಳನ್ನ ಹುಟ್ಟಾಕುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಇನ್ನೇ ಮಾತಾಡೋದು ಕಾಂಗ್ರೆಸ್ ಪಕ್ಷನ ಗೆಲ್ಸುವಂತ ಕಾರ್ಯ ಎಲ್ಲರೂ ಮಾಡೋಣ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿರೋದ್ರಿಂದ ಮೆಳಕೋಟೆ, ಗಂಗಸಂದ್ರ, MP MLA ಊರು ಆಗಿದ್ರು ಸಹ ಈ ಸಲ MP ಚುನಾವಣೆಯಲ್ಲಿ ನಾವು ಲೀಡನ್ನ ಕೊಟ್ಟಿದ್ದೀವಿ. ಈ ಸರಿ ನಮ್ಮ ಅಧ್ಯಕ್ಷ ಮಾಜಿದವರು ಬಂದಿಲ್ಲ, ಅವ್ರಿಗೂ ಸಹ ನಾನು ಇದೇ ಮಾತಾಡಿದ್ದೆ, ಯಾರಿಗಾನ ಟಿಕೆಟ್ ಕೊಡಲಿ ನಾವು ಒಂದಾಗಿ ಹೋಗುವಂತ ಕೆಲಸ ಮಾಡೋಣ ಅಂತ. ನನ್ನ ಒಂದು ಮನವಿ, ದಯಮಾಡಿ ಆಮದನ್ನ ಮಾಡ್ಕೊಂಡ್ಬಿಡಿ. ಯಾರು ಬರಬಾರ್ದು. ಪಾರ್ಟಿ ತೀರ್ಮಾನ ಯಾರು ಮಾಡ್ತಾರೋ ಯಾರು ಕೊಡ್ತಾರೋ ಅದನ್ನ ನಾವೆಲ್ಲ ಸೇರಿ ಮಾಡೋಣ. ಯಾರಿಗೆಲ್ಲ ಕೊಡ್ಲಿ, ಯಾರಾದ್ರೂ ತರಲಿ. ಯಾಕಂದ್ರೆ ನಮಗೆ ಪರಮೇಶ್ವರ್ ಹೇಳಿದ್ರು 11 ಜನ ನೀವೇನು ಗೆದ್ದಿದ್ದೀರಾ 11 ಜನಕ್ಕೇನೆ, ಇನ್ನು ಬಿಕ್ಕಿದ್ದು ನಾವು 35 ಜನದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಸಲ ನಾವು ಪಾಲಿಕೆಯಲ್ಲಿ ನಮ್ಮ ಗೌರ್ಮೆಂಟ್ ನಡೆಸಬೇಕು ಅನ್ನೋದು ಒಂದು ಇದಿದೆ. ಎಲ್ಲರೂ ಸೇರಿಬಿಟ್ಟು ಗೆಲ್ಸೋಣ ಅಂತಬಿಟ್ಟು ಹೇಳೋರೆ ಮಾಡೋಣ. ಎಲ್ಲ ಸೇರಿ ಯಾರು ಕೊಡ್ತಾರೆ ಪಾರ್ಟಿಯಿಂದ ತೀರ್ಮಾನ ಮಾಡಿ ಅವ್ರ ಕೆಲಸ ಮಾಡೋಣ. ಯಾಕಂದ್ರೆ ನಾನು 3 ಸತಿ ಕಾರ್ಪೊರೇಟರ್ ಆಗಿರೋದಕ್ಕೆ ಈಗ ಬಿ ಫಾರಮ್ಮು ಎಲ್ಲರಿಗೂ ಕೇಳಕ್ ಹಕ್ಕ ಇದೆ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಇದು ಸ್ವತಂತ್ರ ಯಾರಾದ್ರೂ ನಾವುಗೆ ಕೊಡಬೇಕು ನಮಗೆ ಕೊಡಬೇಕು ಅಂತ ಇಲ್ಲ. ಈಗ ನನ್ನ ವಾರ್ಡಲ್ಲೂ 10 ಜನ ಇರ್ಬೋದು, ಅವರು ಕೇಳ್ಬೋದು.
ಈ ಹೈಕಮಾಂಡ್ ಅಲ್ಲಿ ಏನು ತೀರ್ಮಾನ, ಈಗ ಅಧ್ಯಕ್ಷರು ಎಲ್ಲ ಹೈಕಮಾಂಡ್ ಮುಖಂಡರಕ್ಕೆ ಏನು ತೀರ್ಮಾನಕ್ಕೆ ಬರ್ತಾರೋ ಅದಕ್ಕೆ ನಾವೆಲ್ಲ ಅವ್ರು ತೀರ್ಪು ಏನು ಕೊಡ್ತಾರೋ ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಮೊದಲು ಎಲ್ಲ ಸೇರಿದಂತ ಕಾಂಗ್ರೆಸ್ ಪಕ್ಷ ಅಂತ ಸೇರಿದ್ದಾರೆ. ಅದೇ ರೀತಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಬರಲ್ಲ, ನಿಮಗೂ ಬರಲ್ಲ, ನನಗೂ ಬರಲ್ಲ, ನಿಮಗೂ ಬರಲ್ಲ. ಅಲ್ಲ, ಉದಾಹರಣೆ ಹೇಳ್ತೀನಿ ನಾನು. ಅವ್ರವ್ರದ್ದೇ ಒಂದೊಂದು ಆ್ಯಕ್ಟ್ ಮಾಡ್ಕೊಳ್ತಾರೆ, ಅವ್ರವ್ರದ್ದೇ ಒಂದು ಕ್ಯಾಂಡಿಡೇಟ್ ಮಾಡ್ಕೊಳ್ತಾರೆ, ಅವ್ರವ್ರದ್ದೇ ಒಂದು ಆ ಕಡೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಕಾಂಗ್ರೆಸ್ ವೀಕ್ ಆಗಿದ್ರೆ, ಕಾಂಗ್ರೆಸ್ ತುಮಕೂರಲ್ಲಿ ವೀಕ್ ಆಗಿಲ್ಲ. ನೀವು MP ಎಲೆಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, 81,000 ಓಟು ತುಮಕೂರಲ್ಲಿ ಬಿದ್ದಿರೋದು. ಪೂರ್ತಿ ಡಿಸ್ಟಿಕ್ ಅಲ್ಲಿ ಎಲ್ಲೂ ಬಿದ್ದಿಲ್ಲ ಜಾಸ್ತಿ ಓಟು, ನಮ್ಮ ತುಮಕೂರು ಡಿಸ್ಟಿಕ್ ತುಮಕೂರು ಸಿಟಿಯಲ್ಲಿ ಬಿದ್ದಿದೆ. ಯಾಕಂದ್ರೆ ಹೆಬ್ಬಾಳವರು ಸಾಧನೆ ಮಾಡೋರೆ, ಹೆಬ್ಬಾಳವರು ಅಧ್ಯಕ್ಷರು ಎಲ್ಲ ಸಾಧನೆ ಮಾಡೋರೆ. ಪೂರ್ತಿ ತುಮಕೂರಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಬೇರೆ ತಾಲೂಕಲ್ಲಿ ಮಾಡೋರೆ, ಮಿನಿಸ್ಟರ್ಗಳು ಮಾಡೋರೆ, ಆದ್ರೂ ಕಾಂಗ್ರೆಸ್ ಹಿಂದೆ ಆಗೈತಲ್ಲಿ. ಇಲ್ಲಿ ತುಮಕೂರಲ್ಲಿ ಮಾತ್ರ 6,000 ಡಿಫರೆನ್ಸ್ ಇರೋದು. ಕಾಂಗ್ರೆಸ್ ಬಿಜೆಪಿ ದಳ ಒಂದಾಗಿದ್ರು ನಾವು ಬರೀ 6,000 ಹಿಂದೆ ಆಗಿರೋದು. ಅದು ಹಿಂದೆ ಆಗಿರೋದು ಏನಕ್ಕೆ ಅಂದ್ರೆ ಸ್ವಲ್ಪ ನಾವು ತುಂಬಾ ಸೋತ್ಬಿಟ್ವಿ, ಎಲ್ಲ ಒಂದಾಗ್ಬಿಟ್ಟವ್ರೆ, ನಮ್ಗೆ ಓಟ್ ಬೀಳ್ತಾವ ಅಂತ. ಈ ಎಲೆಕ್ಷನ್ ಅಲ್ಲೂ ತಿಳ್ಕೊಳ್ಳಿ, ನಿಮಗೆ ಕಾಂಗ್ರೆಸ್ JDS ಬಿಜೆಪಿ ಒಂದಾಗಿತ್ತಲ್ಲ, ನಮಗೆ ಅಡ್ವಾಂಟೇಜು. ನಾವು 10 ಗೆದ್ದಿದ್ವಿ ಕಾರ್ಪೊರೇಷನ್ ಅಲ್ಲಿ. ಈ ಸಲ ಮೋಸ್ಟ್ಲಿ ಒಂದು 19 ಗೆಲ್ತೀವಿ ನಾವು. ಏನಕ್ಕೆ ಅಂದ್ರೆ ಅವ್ರು ಒಂದಾಗಿರೋದೇನು, ಈ ಎಲೆಕ್ಷನ್ ಅಲ್ಲಿ ಒಂದಾಗ್ತಾರ, ಅವ್ರು ದೊಡ್ಡ ಲೀಡರ್ ಒಂದಾಗಿರ್ಬೋದು. ಇಲ್ಲಿ ನಾವು ಕಾರ್ಪೊರೇಟರ್ಗಳು ಆಪೋಸಿಟ್ ಇರ್ತೀವಿ. ಆಪೋಸಿಟ್ ನೆಕ್ ಟು 20 ಓಟಿಂದ ಸೋತಿರ್ತಾನೆ. ಅವ್ನು ಸೋತಿದ್ರೆ ಈಗ ಅವ್ನಿಗೆ ಮಾಡೋದ್ರೆ ಅವ್ನು ಮಾಡಲ್ಲ, ಅವ್ನು ಕಾಂಗ್ರೆಸ್ ಸಹಾಯ ಮಾಡ್ತಾನೆ. ಅವ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಶೇಖರ್ ಗೌಡಜಿರವರೇ, ಮಾಜಿ ಅಧ್ಯಕ್ಷರು KPCCಯ ಉಪಾಧ್ಯಕ್ಷರು ಆದಂಥ ಸನ್ಮಾನ್ಯ R ರಾಮಕೃಷ್ಣಜಿರವರೇ, ಮತ್ತೊಬ್ಬ KPCCಯ ಉಪಾಧ್ಯಕ್ಷರು ಹಿರಿಯ ನಾಯಕರಾದಂಥ ಸನ್ಮಾನ್ಯ ಮುರಳೀಧರ್ ಹಾಲಪ್ಪನವರೇ, ಮಹಾನಗರ ಪಾಲಿಕೆಯ ಎಲ್ಲ ಮಾಜಿ ಸದಸ್ಯರುಗಳೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಸೈಯದ್ ಫಯಾಜ್ ಅವರೇ, ಮಹೇಶ್ ಅವರೇ, ಹಿಂದುಳಿದ ವಿಭಾಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಅನಿಲ್ ಕುಮಾರ್ ಅವರೇ, ರವೀರವರೇ, ಪ್ರಕಾಶ್ ಅವರೇ, ಮಾಜಿ ಮೇಯರ್ ಆದಂತಹ ಯಶೋಧಮ್ಮರವರೇ, ಉಬೇದುಲ್ಲಾರವರೇ, ಇಸ್ಮಾಯಿಲ್ ಅವರೇ, ಚಂದ್ರಣ್ಣರವರೇ, ರೇವಣ್ ಸಿದ್ದಾರವರೇ, ಜಯಮೂರ್ತಿರವರೇ, ಸೈಯದ್ ನಯಾ ಸಾಹೇಬ್ರೆ, ನರಸಿಯಪ್ಪರವರೇ, ಮತ್ತೆ ರವಿಯವರೇ, ಆಗಮಿಸಿರುವ ಎಲ್ಲ ಕಾಂಗ್ರೆಸ್ ದಿನೇಶ್ ಅವರೇ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಏನು ಮುಂದೆ ಬರುವಂತ ಮಹಾನಗರ ಪಾಲಿಕೆ ಚುನಾವಣೆಯ ಬಗ್ಗೆ ನಾವೆಲ್ಲರೂ ಕೂಡ ಈಗ ಉತ್ಸುಕರಾಗಿದ್ದೇವೆ. ಮುಂದೆ ನಾವು ಪಕ್ಷದ ವತಿಯಿಂದ ಯಾವ ರೀತಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಯಾವ ರೀತಿಯ ರೂಪುರೇಷೆಗಳನ್ನು ಹಾಕಿಕೊಳ್ಳಬೇಕು, ಅದಕ್ಕಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರವರು ಈ ಕಚೇರಿಯ ಉದ್ಘಾಟನೆಯ ದಿನ ನಿರ್ದೇಶನವನ್ನು ಕೊಟ್ಟರು ಜಿಲ್ಲಾಧ್ಯಕ್ಷರಿಗೆ. ಏನಂದ್ರೆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ 2 ಬ್ಲಾಕ್ಗಳ ಸಮಿತಿಗಳ ರಚನೆ ಮತ್ತೆ ಸಭೆಗಳಾಗಿದೆಯಾ ಇಲ್ವಾ ನೋಡಿಕೊಂಡು ವರದಿ ಕೊಡ್ಬೇಕಂತೇಳಿ. ನಮಗಿರೋ ಮಾಹಿತಿ ಎಲ್ಲರೂ ಮಾತಾಡಿದ್ದಾರೆ. 35 ವಾರ್ಡು ಹಿಂದೆ ಅಭ್ಯರ್ಥಿಗಳು ಇರ್ಬೋದು, ಮುಖಂಡರುಗಳು ಇರ್ಬೋದು, ಎಲ್ಲರೂ ಮಾತಾಡಿದ್ದೀರ. ಇವತ್ತು BJP ಮತ್ತು JDS ಒಟ್ಟಾರೆ ಎಲೆಕ್ಷನ್ ಮಾಡ್ತಾರೆ. ಈಗ JDS ನಲ್ಲಿ ಹಿಂದೆ ನಾವೆಲ್ಲ ಇದ್ದಾಗ ಒಂದು 10 ಸೀಟು ನಾವು ಗೆದ್ದಿದ್ದು, ನರಸಿಂಹಮೂರ್ತಿ ಅಲ್ವಾ, 10 ಸೀಟ್ ಗೆದ್ದಿದ್ದು. ಆ 10 ಜನಕ್ಕೆ ಅವರು BJPಯಿಂದ ಅವ್ರು ಬಿಟ್ಕೊಡ್ತಾರೆ. ಇನ್ನು 25 ಸೀಟು ಅವ್ರು ನಿಂತ್ಕೊಂತಾರೆ. 35 ಸೀಟ್ಗೆ ಅವ್ರು ಕ್ಯಾಂಡಿಡೇಟ್ ಮಾಡ್ಕೊಂಡಲ್ಲ. ಅವರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಈಗ ನಮ್ಮಲ್ಲಿ ತುಂಬ ವ್ಯತ್ಯಾಸಗಳಿದ್ದಾವೆ. ನಾವುಗಳು ತುಂಬ ಹುಷಾರಾಗಿ, ಈಗ ನಯಾಜ್ ಸೀನಿಯರ್ ಇದ್ದಾರೆ, ಅವರು ಕಾರ್ಪೊರೇಷನಲ್ಲಿ ಸಾಕಷ್ಟು ಪಳಗಿದ್ದಾರೆ, ಸಾಕಷ್ಟು ಅನುಭವಗಳನ್ನು ಅವರು ತಗೊಂಡಿದ್ದಾರೆ. ನಾವು ಎಲ್ಲ ಹಿರಿಯರು, ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಅವರ ಅಧ್ಯಕ್ಷರ ಮೇಲೆ ನಾವೆಲ್ಲ ಒಟ್ಟಾಗಿ ಸೇರಿ, ಲೆಕ್ಬಾಲ್ ಇರ್ಬೋದು, ರಫೀಕ್ ಅಹಮದ್ ಇರ್ಬೋದು, ಎಲ್ಲ ನಾವೆಲ್ಲ ಹಿಂದೆ ಏನು ಮುಖಂಡರುಗಳು, ನಾನು ಹಳಬರೆ, ನಿಮಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, 2000ರಿಂದ 2013ವರೆಗೂ ಕಾಂಗ್ರೆಸ್ಸಲ್ಲೇ ಇದ್ದವ್ರು. ನಾನು OBC ಜಿಲ್ಲಾ ಅಧ್ಯಕ್ಷ ಇದ್ದೆ. ನಾನು ರಾಮಕೃಷ್ಣ
ಹಾಗೂ ಅವರು ಎಲ್ಲ ನಾವೆಲ್ಲ ಒಂದು ಕೂಡಿಡ್ತಾ ಇದ್ರು. ಇಡೀ ಜಿಲ್ಲೆಯಲ್ಲಿ ನಾವು ಓಡಾಡ್ತಾ ಇದ್ದು. ಅವರು SC ಸೆಲ್ಲು, OBC ಸೆಲ್ಲು, ಆಮೇಲೆ ST ಸೆಲ್ ಎಲ್ಲ ನಾವೆಲ್ಲ ಒಂದು 5-6 ಜನ ನಾವು ಒಟ್ಟಿಗೆ ಕಾರ್ಯಕ್ರಮ ಮಾಡಿಕೊಂಡು ಅವತ್ತು ನಾವು ಕಾಂಗ್ರೆಸ್ ಪರವಾಗಿ ನಾವು ಹೋರಾಟ ಮಾಡ್ತಿದ್ದು. ಅವತ್ತು ಕಾಂಗ್ರೆಸ್ ಈ ತುಮಕೂರಲ್ಲೂ ಗೆಲ್ತು. ಅಧ್ಯಕ್ಷರೇ ಮತ್ತು ಹಾಗೂ ಹಿರಿಯ ಮುಖಂಡರುಗಳೇ, ಮುಂದೆ ಆಸೀನರಾಗಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ಎಲ್ಲ ಮುಖಂಡರು, ಇಲ್ಲಿವರೆಗೆ ತುಮಕೂರು ನಗರದ ಎಲ್ಲ ವಾರ್ಡ್ಗಳಿಂದ ಆಗಮಿಸಿ ನಮ್ಮ ಅಭಿಪ್ರಾಯಗಳನ್ನ ತಾವೆಲ್ಲ ತಿಳಿಸಿದಿರಿ. ಬಲ್ಲಪ್ಪ ಕೂತ್ಕೊ ಬರ್ರಿ, ಇಲ್ಲಿ ಅವ್ರು ಹೋಗ್ತಾರೆ. ಈಗ ನಾನು ಪಕ್ಷದ ಸಂಘಟನೆ ಬಗ್ಗೆ ಅದು ಮಾತು ಹೇಳಕ್ ಬಯಸ್ತೇನೆ. ನಾನು ಈಗಾಗಲೇ ಮೊನ್ನೆ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ ಸಾಹೇಬ್ರವರು ಪಕ್ಷ ಸಂಘಟನೆ ಬಗ್ಗೆ ಪ್ರತಿ ಬಾರಿ ಹೇಳ್ತಾರೆ. ನಾನು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡೋದಾದ್ರೆ ಈ ಇಬ್ರು ಬ್ಲಾಕ್ ಅಧ್ಯಕ್ಷರು ಕೂಡಲೇ ನಿಮ್ಮ ಬ್ಲಾಕ್ ಅಧ್ಯಕ್ಷಗಳನ್ನ ಸಭೆ ಕರೆದು ನಿಮ್ಮ ಬ್ಲಾಕ್ ಕಮಿಟಿನ ರಚನೆ ಮಾಡಬೇಕು. ನೀವು ಕೂಡಲೇ ನಿಮ್ಮ ಬ್ಲಾಕ್ ಕಮಿಟಿಗಳನ್ನ ರಚನೆ ಮಾಡಿ ವಾರ್ಡ್ ಅಧ್ಯಕ್ಷರುಗಳನ್ನ ಮಾಡಬೇಕು, ವಾರ್ಡ್ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು. ನಂತರ ಕೂಡಲೇ ಬೂತ್ ಕಮಿಟಿಗಳನ್ನ ನೇಮಕ ಮಾಡಬೇಕು ನೀವು. ಯಾಕಂದ್ರೆ ಚುನಾವಣೆ ಶೀಘ್ರವಾಗಿ ಬರೋದ್ರಿಂದ ಬೂತ್ ಕಮಿಟಿಗಳನ್ನ ನೀವು ಕಂಪಲ್ಸರಿ ಮಾಡಿ ನೀವು ವಾರ್ಡಲ್ಲೇ ಇರಬೇಕು. ವಾರ್ಡಲ್ಲಿ ಪ್ರತಿ ಬಾರಿ ನೀವು ಮೀಟಿಂಗ್ಗಳನ್ನ ಕರಿಬೇಕು. ವಾರ್ಡ್ ಮೀಟಿಂಗು ಮತ್ತೆ ಬೂತ್ ಕಮಿಟಿ ಮೀಟಿಂಗ್ಗಳನ್ನ ಕರಿಬೇಕು. ಆ ಬೂತ್ ಅಲ್ಲಿ ಪ್ರತಿ ಜಾತಿಗಳು ಮತ್ತೆ ಯುವಕರಿಗೆ, ಮಹಿಳೆಯರಿಗೆ, SC ST OBC ಮೇಜರ್ ಕಮಿಟಿ ಎಲ್ಲಾನು ಒಳಗೊಂಡಂತೆ ನೀವು ಪ್ರತಿ ಬೂತ್ ಅಲ್ಲಿ ನೀವು ಕಮಿಟಿ ಮಾಡಬೇಕು. ನೀವು ಕಮಿಟಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಬೂತ್ ಅಲ್ಲಿ ಒಂದು 20 ಜನ ನೀವು ನಮ್ಮ ಕಾರ್ಯಕರ್ತರ ನೀವು ಮಾಡಿದ್ರೆ ಅವರು 20 × 10 ಮನೆ 200 ಮನೆ ಆಯ್ತು. 200 ಮನೆ ಅಂತಂದ್ರೆ ಒಂದು ಬೂತ್ ಅಲ್ಲಿ 4 ವೋಟ್ ಅಂತಂದ್ರೆ 800 ವೋಟ್ ಆಯ್ತು. ಈಸಿಯಾಗಿ ನಾವು ವೋಟ್ನ ಕ್ಯಾಪ್ಚರ್ ಮಾಡ್ಕೊಬಹುದು ಮತ್ತೆ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು. ಮೇಲೆ ಬೆಳಕು ಚೆಲ್ಲಿದಂತ ಸನ್ಮಾನ್ಯ ಗೋವಿಂದರಾಜರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರು ಮಾತಾಡುವಾಗ ಹೇಳೋರು 2 ವಿಚಾರಗಳನ್ನ ಅತಿ ಸೂಕ್ಷ್ಮವಾಗಿ ಅವರು ಈ ಸಭೆಗೆ ತಿಳಿಸಿದರು. B.Com ಬಗ್ಗೆ, ಮುಂದಿನ MLA ಚುನಾವಣೆ ಬಗ್ಗೆ ನಮ್ಮ ಮನಸ್ಸಲ್ಲೂ ಕೂಡ ಏನೂ ಇಲ್ಲ. ಕೆಲವು ಮೀರ್ಸಾದಿಗಳಿದ್ದಾರೆ, ಅವ್ರು ಇಲ್ಲದೆ ಇರುವಂಥ ವಿಚಾರಗಳನ್ನೆಲ್ಲ ಅರ್ಪಿಸ್ತಾರೆ. ಗೋವಿಂದರಾಜ ಅವರ ಸಮ್ಮುಖದಲ್ಲಿ 2 ಮಾತುಗಳನ್ನು ಹೇಳಕ್ ಬಯಸ್ತೇನೆ. ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದಂತಹ 2 ವಿಚಾರಗಳು. ಮೊದಲನೇದು, ನಾನು ಚುನಾವಣೆಗೆ ನಿಂತಾಗ ಚುನಾವಣಾ ಸಂದರ್ಭದಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಮೊದಲನಾಗಿ ನಾನು ಗೋವಿಂದರಾಜ್ ಅವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೇನೆ ಅಂತ ಬರ್ತಿದ್ರು. 2ನೇ ಸಾರಿ BJP ಅವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೇನೆ ಅಂತ ಬಂದ್ರು. ಅದ್ಯಾವ ಮೀರ್ಸಾದಿಗೆ ಮಾಡಿಸಿದ್ರು ನನಗಂತೂ ಗೊತ್ತಿಲ್ಲ. ನಾನಂತೂ ಒಂದು ತಂದೆ ತಾಯಿ ಗೊತ್ತಿದ್ದೇನೆ. ಅದ್ಯಾರು ಏನ್ ಬರ್ಸೋದು ಅವ್ರು ಯಾರು ಏನ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಗೋವಿಂದರಾಜ್ ಅವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಚುನಾವಣಾ ಸಂದರ್ಭದಲ್ಲಿ ಅವರು ನಾನು ಮಾತು ಕೂಡ ಆಡಿಸಿಲ್ಲ, ಇಲ್ಲ ಇದ್ದಾರೆ ಅವರು. ಈ ಚುನಾವಣೆ ಸಂಬಂಧಪಟ್ಟಿದ್ದೆ ಅಲ್ಲ, ಹಿಂದೆ ರಫೀಕ್ ನಿಂತಾಗಲೂ ಕೂಡ ಆವಾಗಲೂ ಕೂಡ ಒಂದು ಗುಲ್ಲನ್ನ ಹಾಕಿಸಿದ್ರು. ಏನಂದ್ರೆ ನಾನು ಗೋವಿಂದರಾಜ್ ಅವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಗೋವಿಂದರಾಜ್ ಗೊತ್ತಿದ್ದಾರೆ. ಒಂದ್ ಕಡೆ ಅವ್ರನ್ನ ಸಿಕ್ಕಿದ್ರು, ಸಿಕ್ಬಿಟ್ಟು ನನಗೇನೋ ಅಂತ ಹೇಳೋದು. ನಾನು ಅದು ಒಪ್ಕೊಂಡ ಇಲ್ವಾ ಅವರೆಲ್ಲ ಕುಂತಿದ್ದಾರೆ ಕೇಳಿ. ನಾನು ಸ್ವಾಭಿಮಾನ ಮಾರ್ಕೊಳ್ಳುವಷ್ಟು ಚಿಕ್ಕವನಲ್ಲ. ನಾನು ಆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡುವಂಥವನು. ಕಷ್ಟಪಟ್ಟು ಮೇಲೆ ಬಂದಿದ್ದೇನೆ. ಗೋವಿಂದರಾಜ್ ಅವರು ನಮ್ಗೆ ಏನು ಹಳೆ ವಿಶ್ವಾಸ. MP ಚುನಾವಣೆಯಲ್ಲೂ ಕೂಡ ಹಾಗೆ ಆಯ್ತು. ಗೋವಿಂದರಾಜ್ ಅವರಿಗೆ ಟಿಕೆಟ್ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಜನ ಗುಲ್ಲೆಬ್ಬಿಸಿದ್ರು. ಮುದ್ದೆಯನ್ನಗೌಡರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ನಾನು ವೇದಿಕೆ ಮೇಲೆ ಜಮೀರ್ ಸಾಹೇಬ್ರಿಗೂ ಮತ್ತೆ ನಮ್ಮ ಮುದ್ದನ್ನಗೌಡರಿಗೆ ಹೇಳಿಸಿ ಈ ವಿವಾದಕ್ಕೆ ನಾವು ತೆರೆ ಎಳಿಲಿಲ್ಲ ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಗೊಂದಲ ಮೂಡಿದೆ, ಅದರ ಇದು ದುಷ್ಪರಿಣಾಮ ಮುದ್ದನ್ನಗೌಡ ಮೇಲೆ ಬೀಳ್ತದೆ ಅಂತ ಹೇಳ್ಬಿಟ್ಟು ಆ ಮಾತನ್ನ ನಾನು ಆ ವೇದಿಕೆ ಮೇಲೆ ಆಡಿಸಿದ್ದೆ. ಅದು ಗೋವಿಂದರಾಜ್ ಅವ್ರಿಗೂ ಕೂಡ ಗೊತ್ತಿದೆ. ನಾವು ಅವರು ಸಹೋದರಂತೆ ಇದ್ದೀವಿ, ಮುಂದೆಯೂ ಕೂಡ ಹಾಗೆ ಇರ್ತೀವಿ. ಅವ್ರ ಹಣೆ ಬರ ನಾನು ಕಿತ್ಕೊಳ್ಳೋದಿಕ್ಕಾಗಲ್ಲ, ನನ್ನ ಹಣೆ ಬರ ಅವ್ರು ಕಿತ್ಕೊಳ್ಳೋದಿಕ್ಕಾಗಲ್ಲ. ನಾನು ಯಾರ ಬಗ್ಗೆ ಏನಾದ್ರೂ ಆಗ್ಲಿ ಹಿಂದ್ಗಡೆ ಮಾತಾಡಲ್ಲ, ಷಡ್ಯಂತ್ರ ರಚಿಸಲ್ಲ. ಮುಂದೆ ಏನಿದೆ ಅದನ್ನ ಹೇಳ್ತೀನಿ. ಅದ್ಯಾರು ರಚಿಸ್ಕೊಂಡು ಹೋಗ್ತಾರೋ ಅದಕ್ಕೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ, ಇನ್ನೇನು ಈಗ ನಮ್ಮ ರಾಮಕೃಷ್ಣಪ್ಪ ಅವ್ರು ಮಾತಾಡಕ್ ಬಯಸ್ತಾ ಇದ್ರೆ ಅವ್ರಿಗೆ ಸಭೆ ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತಾ, ಚರಂಡಿ ಮೋರಿ ಉಳಿದ್ಬೇಕಾ, ನೀವು ವಾಗ್ದಾನ ಕೊಡಿ, ನಿಮ್ಗಳ ಜೊತೆ ನಾವು ಬರ್ತೀವಿ. ಕಾರ್ಪೊರೇಷನ್ ಕಮಿಷನರ್ ಹತ್ರನೂ ಹೋಗೋಣ, UD ಮಿನಿಸ್ಟರ್ ಹತ್ರನೂ ಹೋಗೋಣ,
ಮುಖ್ಯಮಂತ್ರಿಗಳ ಹತ್ರನೂ ಹೋಗೋಣ, ಅದು ಸುದ್ದಿ ಆಗ್ಬೇಕು. ನಮ್ಮ ಪ್ರತಿನಿಧಿ ಅಂದ್ರೆ ಹಿಂಗಿರ್ಬೇಕು. ಈಗಾಗಲೇ ಇವರಾಗಲೇ ಪಟ್ಟಿ ಮಾಡಿದ್ದಾರೆ, ನಮ್ಮ ವಾರ್ಡಲ್ಲಿ ಏನೇನಾಗಬೇಕು. ನಿಮ್ಗೆ ಟಿಕೆಟ್ ಎರಡೇ ಮಾತದು, ನಿಮ್ಗಳ ಜೊತೆ ನಾವೆಲ್ಲ ಮುಖಂಡರಿರ್ತೀವಿ. ಒಂದು ಪಟ್ಟಿ ಮಾಡ್ರಿ, ನಮ್ಮ ವಾರ್ಡಲ್ಲಿ ಮಾದರಿ ವಾರ್ಡ್ ಆಗಬೇಕು, ವಾರ್ಡ್ 1, ವಾರ್ಡ್ 10, ವಾರ್ಡ್ 20. ಈ ಮಾದರಿ ಆಗೋದಕ್ಕೆ ನಾವೇನು ಪಟ್ಟಿ ಮಾಡಬೇಕು, ಒಂದು ಚೀಟಿ ಅದನ್ನೇ ನೀವು ಪ್ರಿಂಟ್ ಕಳಿಸ್ಬೇಕು, ಕೊಟ್ಟಿರ್ಬೇಕಾದ್ರೆ ಪ್ರಶ್ನೋತ್ತರಗಳು ಕೊಟ್ಟು ಬಟ್ ನೀವು ಮನೆಗೆ ಹೋಗೋದಕ್ಕೆ ನಿಮಗೊಂದು ನೆಪ ಬೇಕು. ನಿಮಗೆ ಸುಮ್ಮನೆ ಹೋಗಿ ನಾವು ಕಾಂಗ್ರೆಸ್ಸು ಓಟು ಸ್ಕೀಮು ಅಂತ ಕೇಳಕ್ಕಾಗೋದಿಲ್ಲ. ನಮ್ಮ ವಾರ್ಡ್ನ ಹೆಮ್ಮೆ ವಾರ್ಡ್ ಮಾಡ್ತೀವಿ, ನಮ್ಮ ವಾರ್ಡ್ನ ತುಮಕೂರಿನಲ್ಲಿ ಮಾದರಿ ನಂಬರ್ 1 ವಾರ್ಡ್ ಮಾಡ್ತೀವಿ. ಈ ಏನೇನು ಅನುಕೂಲತೆ ಕೊಡಬೇಕು ಪಟ್ಟಿ ಮಾಡ್ಕೊಂಡ್ರೆ ಅದನ್ನೇ ನೀವು ಹೇಳ್ತಾ ಹೋಗಿ. ಇದನ್ನೇ BJP ಅಜೆಂಡಾ ಮಾಡಿಕೊಂಡು ಸಭೆಗಳು ಮಾಡ್ಕೊಂಡು ಈಗ ಹೊರಟಿದ್ದಾರೆ. ಅವ್ರಿಗೂ ಡಬ್ಬಲ್ ಓಟ್ ಇದಾವೆ, ನಮ್ದು ಸಿಂಗಲ್ ಓಟ್ ಇದ್ರು ನಾವು ಸ್ಟ್ರಾಂಗ್ ಇದ್ದೀವಿ. ತುಮಕೂರು ನಗರದಲ್ಲಿ ಈ ಸರಿ ನಾವು ಏನಾದ್ರು 30 ದಾಟ್ಲೇಬೇಕು. ಈ ಸರಿ ನಾವು ಬರೀ ಮೇಯರ್ ಒಂದೇ ಅಲ್ಲ, ಯಾರ ಜೊತೆಗೂ ಅಡ್ಜಸ್ಟ್ ಮಾಡಿಕೊಂಡು ಮೇಯರ್ ಉಪ ಮೇಯರ್ ಅಲ್ಲ, 2 ಪೋಸ್ಟ್ ಕಾಂಗ್ರೆಸ್ಗೆ ಬರಬೇಕು, ಗೆಲುವು ಸಾಧಿಸಲೇಬೇಕು. ನೀವು ಯಾವತ್ತೇ ಕರೀರಿ, ರಸ್ತೆಗಾದ್ರೂ ಕರೀರಿ, ಮನೆಗಳಿಗಾದ್ರೂ ಕರೀರಿ, BJP ಮನೆಯೇ ಇರಲಿ, ಅಲ್ಲಿಗೆ ಹೋಗೋಣ. ನೋಡ್ರಿ, ವಾರ್ಡ್ ನಾವು ಮಾಡೆಲ್ಲ ಮಾಡ್ತೀವಿ. ದೇವಸ್ಥಾನ ಇರಲಿ, ಮಸೀದಿ ಇರಲಿ, ಚರ್ಚ್ ಇರಲಿ, ನಾವು ಗೌರ್ಮೆಂಟಿಂದ ಕೊಂಡಿರ್ತೀವಿ. ಸರ್ಕಾರ ನಮ್ಮದು 3.5 ವರ್ಷ 4 ವರ್ಷ ನಾವೇ ಇರ್ತೀವಿ. ನೆಕ್ಸ್ಟ್ ಟರ್ಮು ಕಾಂಗ್ರೆಸ್ಸೇ ಸ್ಟೇಟಲ್ಲಿ ನಾವು ಅಧಿಕಾರ ಹಿಡಿತೀವಿ. ದುಡ್ಡು ತರೋದು ನಮ್ಮದು, ಬಜೆಟ್ ನಮ್ಮದು, ಸ್ಮಾರ್ಟ್ ಸಿಟಿ ತರ್ತೀವೋ ವರ್ಲ್ಡ್ ಬ್ಯಾಂಕಿಂದ ತರ್ತೀವೋ ನಮ್ಮ ಜವಾಬ್ದಾರಿ. ನೀವು ಅದು ವಾಗ್ದಾನ ಕೊಡೋದು ಕೊಡ್ರಿ. ನಿಮ್ಗಳ ಜೊತೆಗೆ ಫಂಡ್ ತರೋದಕ್ಕೆ ನೀವು ಕೊಟ್ಟಿರೋಂಥ ಮಾತು ವಾಗ್ದಾನ ಈಡೇರಿಸೋದಕ್ಕೆ ನಾವುಗಳೆಲ್ಲರೂ ಜಂಟಿಯಾಗಿ ನಾವು ಪಾಲ್ಗಾರಾಗಿರ್ತೀವಿ. ಇಷ್ಟು ಮಲ್ಲಿಕಾರ್ಜುನ್ ಖರ್ಗೆಜಿರವರ ಜೊತೆ ಚರ್ಚೆ ನಡೆಸಿ 5 ಭರವಸೆಗಳನ್ನು ಕೊಟ್ಟರು. ಎಲ್ಲರೂ ಕೂಡ ಸಮಾನವಾದ ಬಾಳ್ ಸಿಗ್ಬೇಕಂತೇಳಿ. ಅದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬೇರೆ ಬೇರೆ 5 ಯೋಜನೆಗಳನ್ನು, ಅನ್ನಭಾಗ್ಯ, ಈ ರೀತಿ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದು ಪ್ರತಿ ಮನೆಗೆ ತಲುಪ್ತಾ ಇದೆಯಾ ಇಲ್ವಾ, ಅದೇ ಒಂದು ನೆಪವನ್ನು ಇಟ್ಕೊಂಡು ನಾವು ಪ್ರತಿ ಮನೆಗೂ ಹೋಗಿ ಕೇಳಕ್ಕೆ ಏನು ಹೋಗಿ ನಮಗೆ, ಅಮ್ಮ ತಾಯಿ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆಯಾ ಇಲ್ವಾ, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವತಿಯಿಂದ, ಅದನ್ನು ತಲುಪ್ತಾ ಇದೆಯಾ ಇಲ್ವಾ, ಬೇರೆ ಏನಾದ್ರು ನಿಮ್ಗೆ ಸಮಸ್ಯೆ ಇದ್ರೆ ಹೇಳಿ, ನಾವು ಅದನ್ನ ತಂದು ಕೊಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ನೀವು ಜನರ ಮನ್ನಣೆಯನ್ನ ಪಡಿಬೋದು. ಅದಕ್ಕೆ ಯಾವ ದುಡ್ಡು ಖರ್ಚಾಗಲ್ಲ. ಆದ್ರೆ ಒಂದನ್ನ ಹೇಳಕ್ ಬಯಸ್ತೀನಿ, ಸ್ಥಳೀಯವಾಗಿ ಏನು ಸಮಸ್ಯೆಗಳಿದ್ದಾವೆ ಅದರ ಒಂದು ಪಟ್ಟಿ ಮಾಡಿ. ಮಹಾನಗರ ಪಾಲಿಕೆಯಿಂದ ಯಾವ್ಯಾವ ಕೆಲಸಗಳಾಗ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಕೆಲಸ ಆಗ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಗಳಿದ್ದಾವೆ. ನಮ್ಮ ಮುರಳೀಧರ್ ಅವರನ್ನು ಹೇಳಿದಂಗೆ KMDC ಆಗಿರ್ಬೋದು, ದೇವರಾಜ ಅರಸು ಕಮಿಷನ್ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಸಂಸ್ಥೆಗಳಿಂದ ಆಗುವ ಅನುಕೂಲಗಳನ್ನ, ಸವಲತ್ತುಗಳನ್ನ ಜನಗಳಿಗೆ ತಂದು ತಲುಪಿಸುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ಜನಗಳು ಕೂಡ ನಮಗೆ ಗುರುತಿಸ್ತಾರೆ. ಇಲ್ಲಿ ಸಭೆ ಆಯಿತು, ಇಲ್ಲಿ ಬಂದು ನಾನು ಆಕಾಂಕ್ಷಿ, ನನಗೂ ಟಿಕೆಟ್ ಕೊಡಿ ಅಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಯಾರಿಗೂ ನಗರ ಪಾಲಿಕೆಯ ಟಿಕೆಟ್ ಕೊಡೋಕೆ ಮುಂಚೆ ಗೆಲುವಿನ ಮಾನದಂಡವನ್ನ ಇಟ್ಕೊಂಡು ಕೊಡ್ತಾರೆ. ನಮ್ಮ ಕೈ ಯಾರಲ್ಲೂ ಇಲ್ಲ, ಈ ವೇದಿಕೆಯಲ್ಲಿ ಇಷ್ಟ ಜನ ಇದ್ದೀವಿ, ಯಾರು ಟಿಕೆಟ್ ಕೊಡೋ ಹಂತದಲ್ಲಿ ಇಲ್ಲ, ನಾವು ನಮ್ಮ ಕೈ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಸಮೀಕ್ಷೆ ಮಾಡಿಸ್ತಾರೆ. ನಿಮ್ಮ ವಾರ್ಡ್ಗೆ ನಿಮಗೆ ಗೊತ್ತಿಲ್ಲದೆ ಬೇರೆ ಜನ ಬಂದು ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಾರೆ. ಅಲ್ಲಿ ಜನಗಳು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಅವರು ಆ ವರದಿಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, KPCCಗೆ ರವಾನಿಸ್ತಾರೆ. ಅಲ್ಲಿ ಕುಂತ್ಕೊಂಡು ಚರ್ಚೆ ಆಗುತ್ತೆ. ನಮ್ಮ ಕೈಗಳು ಯಾರ ಕೈಗಳಲ್ಲೂ ಇಲ್ಲ. ಪಕ್ಷದ ಗೆಲುವಿಗಾಗಿ ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ, ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ, ಅದ್ಯಾರು ಹೊರಗಡೆಯಿಂದ ಬಂದಿರ್ಬೋದು, ಒಳಗಡೆ ಬಂದಾಗ ಆಯ್ತು ಎಲ್ಲ ನಾವು ಒಂದೇ ಅಂತ ಅಂದ್ಕೊಂಡು ನಾವು ಪಕ್ಷಕ್ಕಾಗಿ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ. ಕೆಲವೊಂದು ವಾರ್ಡ್ಗಳ ರಿಸರ್ವೇಷನ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು, ಡಿಲಿಮಿಟೇಷನ್ ಮಾಡಬೇಕು, ಮೀಸಲಾತಿಯನ್ನ ಬದಲಾವಣೆ ಮಾಡಬೇಕು, ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಅದೆಲ್ಲವನ್ನು ಕೂಡ ನಾನು ಮತ್ತೆ ಅಧ್ಯಕ್ಷರು ಅದನ್ನ ಬರ್ಕೊಂಡಿದ್ದೇವೆ. ಅದು ನಮ್ಮ ನಾಯಕರ ಗಮನಕ್ಕೆ ನಾವು ತರ್ತೇವೆ. ತಾವುಗಳು ಕೂಡ ಅಕಸ್ಮಾತ್ ಆಗಿ ಕ್ಯಾಟಗರಿ ಚೇಂಜ್ ಆಗಲಿಲ್ಲ ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಬಂತು, ಆಯ್ತಪ್ಪ ನಾನು ಬಂದಿದ್ದೆ, ನನ್ನ ಸೀಟ್ ಸಿಗಲಿಲ್ಲ, ನಾನು ಸುಮ್ಮನಾಗ್ತೀನಿ ಅಂತ ಇರಬಾರ್ದು. ರಾಷ್ಟ್ರನ ಯಾವತ್ತೂ ಕೂಡ ಸಾಮಾಜಿಕ ಪರಿವರ್ತನೆಗೆ ಮಾಡಬೇಕಾಗ್ತದೆ.
ರಾಜಕಾರಣ ಯಾವತ್ತೂ ಕೂಡ ಬಡವರ ಉದ್ಧಾರಕ್ಕಾಗಿ ಮಾಡಬೇಕಾಗ್ತದೆ, ನಿರ್ಗತಿಕರ ಅಭಿವೃದ್ಧಿಗಾಗಿ ಮಾಡಬೇಕಾಗ್ತದೆ. ನಮ್ಮ ಧ್ಯೇಯ ಇರಬೇಕು. ಬರೀ ರಾಜಕಾರಣಕ್ಕೆ ಮಾತ್ರ ರಾಜಕಾರಣ ಬೇಡ. ಒಬ್ಬ ಯಾರು ಹಸಿದವನಿಗೆ ಒಂದು ಒಳ್ಳೆಯ ಪ್ರಜ್ಞಾವಂತ ಸಮಾಜ ಕಟ್ಟೋದಿಕ್ಕೆ ಮತ್ತು ಒಂದು ಅಭಿವೃದ್ಧಿ ಹೊಂದಿದಂತ ನಗರವನ್ನಾಗಿ ಮಾಡಬೇಕಾಗ್ತದೆ ಅಂತ ತುಮಕೂರು ನಗರವನ್ನು. ಅದಕ್ಕಾಗಿ ನಾವೆಲ್ಲರೂ ಕೂಡ ಪಣ ತೊಟ್ಟಿ ದುಡಿಯೋಣ ಅಂತ ಹೇಳ್ತಾ ತಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳಿದ್ದಾವೆ ಅದನ್ನು ನಾವು ನಮ್ಮ ನಾಯಕರಿಗೆ ತಲುಪಿಸ್ತೇವೆ. ಮಾತಾಡೋಂಥದ್ದೇನಿಲ್ಲ. ಅಧ್ಯಕ್ಷರ ಭಾಷಣ ಮನೆ ಭಾಷಣ, ನಿಮಗೆ ಲಘು ಉಪಹಾರವೂ ಇದೆ. ಒಂದು ವೇಳೆ ತಮ್ಮ ಎಲ್ಲರ ಅನಿಸಿಕೆಗಳು ನಾವು ಕೇಳಿದ್ದೀವಿ. ಅದರ ಪೂರ್ವಕವಾಗಿ ನಾವೇನು ಮಾಡಬೇಕು ಅನ್ನೋದನ್ನ ಈಗಾಗಲೇ ಅದಕ್ಕೆ ನಾವು ದೊಡ್ಡವ್ರ ಗಮನಕ್ಕೆ ತಂದು ಕಾರ್ಯರೂಪಕ್ಕೆ ತಂದಿವಿ. ಕೆಲವರು ವಾರ್ಡು ನಮ್ಮ ರಿಸರ್ವೇಷನ್ ಚೇಂಜಸ್ ಕೇಳಿದ್ದೀರಾ, ಒಬ್ಬರು ಸ್ಥಳೀಯವಾಗಿ ಟಿಕೆಟ್ ಕೊಡಿ ಅಂತ ಹೇಳಿದ್ದೀರಾ, ಮತ್ತೊಬ್ಬರು ನಮ್ಮದು ವೋಟರ್ ಲಿಸ್ಟು ಏನು ಪರಿಷ್ಕರಣೆ ಆಗಬೇಕು ಅನ್ನೋದು ಹೇಳಿದ್ದೀರಾ. ಎಲ್ಲವನ್ನು ಗಮನಿಸಿದ್ದೀವಿ. ಆಮೇಲೆ ಸಂಘಟನೆ ಹೆಂಗೆ ಮಾಡಬೇಕು ಅಂತ ಹೇಳಿದ್ದೀರಾ, ಯಾರಿಗೆ ಕೊಟ್ಟರೆ ಗೆಲ್ಲಿತಾರೆ ಅಂತ ಎಲ್ಲರೂ ನಾವು ಗ್ರಹಿಸಿದ್ದೀವಿ. ಇದರ ಪೂರ್ವಕವಾಗಿ ನಾವು ಎಲ್ಲವನ್ನು ಪರಿಗಣನೆಗೆ ತಗೊಂಡಿದ್ದೀವಿ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ನೀವು ಹೇಳ್ತೀರಾ ನಮ್ಮನ್ನ ಕರೆದು ನಮ್ಮ ವಿಚಾರಗಳೇ ಕೇಳಲ್ಲ ಅಂತ. ಅದಕ್ಕೋಸ್ಕರ ಅರ್ಥ ನಿಮ್ಗೆ ಇರಬಾರ್ದು ಅಂತ ಇವತ್ತು ಕಾಂಗ್ರೆಸ್ ಪಕ್ಷದ ಧ್ವನಿ ನೀವು ಹಾಕ್ಬೇಕು, ಕಾಂಗ್ರೆಸ್ ಪಕ್ಷದ ಶಕ್ತಿ ನೀವು ಹಾಕ್ಬೇಕು ಅಂತ ನಿಮ್ಗಳಿಗೆ ಮಾತಾಡಿಸಿದ್ದು. ನಮ್ಮ ಮುಖಂಡರೆಲ್ಲ ಲಾಸ್ಟ್ ಮಾತಾಡ್ತವ್ರೆ. ಅಂದ್ರೆ ನೀವಿದ್ರೆ ಪಕ್ಷ ಅಂತ, ನಿಮ್ಮ ಸಲಹೆ ಸೂಚನೆ ಮುಖ್ಯ ಅಂತ ನಾವು ಬೆಳಿಗ್ಗೆಯಿಂದ ಸುಮಾರು 2 ರಿಂದ 3 ಗಂಟೆ ತನಕ ನಮ್ಮನ್ನೆಲ್ಲ ನುಡಿಗಳನ್ನು ಕೇಳಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ಏನು ಈ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಅದನ್ನ ನಾವು ಜಯಿಸಲೇಬೇಕು. ಯಾಕಂದ್ರೆ ನಾವು ಹೃದಯ ಭಾಗ, ತುಮಕೂರು ಅಂದ್ರೆ ಹೃದಯ ಭಾಗ. ಇಲ್ಲಿ ಪಕ್ಷ ಸದೃಢವಾಗಿದ್ರೆ ನಾವು ಏನ್ ಮಾಡೋದಕ್ಕೂ ಮನಸ್ಸು ಬರುತ್ತೆ. ಅಂದ್ರೆ ಒಂದು ಸಭೆ ಮಾಡೋಕ್ಕೂ ನಮ್ಮ ನಗರದ ಎಲ್ಲ ನಮ್ಮ ಕಾರ್ಪೊರೇಟರ್ಗಳು, ನಮ್ಮ ಏನು ಹಾಲಿ ಮಾಜಿ ಮುಂದೆ ಆಗಂತರು, ಅಭ್ಯರ್ಥಿಗಳಾಗಂತರು, ಮುಖಂಡರುಗಳು, ಆಮೇಲೆ ಒಂದು ಟಿಕೆಟ್ ತಪ್ಪು ಅಂದಷ್ಟಕ್ಕೆ ಯಾರೇನು ನಿರಾಶೆ ಆಗಬೇಕಿಲ್ಲ. ಹಿಂದೆ ನಾಳೆ ನಾಮಿನೇಷನ್ಸ್ ಇರುತ್ತೆ, ಒಂದು 5 ಜನಕ್ಕೆ ಕೂಡ ಅಧ್ಯಕ್ಷ ಇರುತ್ತೆ, ಕೂಡ ನಾಮಿನೇಷನ್ಸ್ ಇರುತ್ತೆ, APMC ನಾಮಿನೇಷನ್ಸ್ ಇರುತ್ತೆ, ಎಲ್ಲ ನಾಮಿನೇಷನ್ಸ್ ಇದೆ. ಅದನ್ನೆಲ್ಲನೂ ನಾವು ಕಾರ್ಯರೂಪಕ್ಕೆ ತಂದ್ರೆ ಸುಮಾರು ಒಂದು 60 ರಿಂದ 70 ಜನಕ್ಕೆ ಟಿಕೆಟ್ ತಪ್ಪಿದ್ರು ಅಧಿಕಾರ ಕೊಡಿಸ್ತೀವಿ. ಅದಕ್ಕೋಸ್ಕರ ಯಾರು ನಿರಾಶರಾಗಬೇಡಿ. ಒಬ್ಬರಿಗೆ ಟಿಕೆಟ್ ಕೊಡೋಕ್ಕಾಗೋದು ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಾಯ್ತಪ್ಪ ಆ ಚಿಹ್ನೆ ನಾವು ದುಡಿಬೇಕು ಅನ್ನೋದು ನಿಮ್ಮೆಲ್ಲರ ಮನಸ್ಸಲ್ಲಿರಲಿ. ಈಗಾಗಲೇ ನಾವು ನಗರದ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಕ್ಬಾಲ್ ಅಹಮದ್ ಅವ್ರು ನಿಲ್ಲಿಸಿದ್ವಿ. ನಾವು ಶಾಸಕರು ಕಳ್ಕೊಂಡ್ವಿ. ಮೊನ್ನೆ ತಾನೇ ಲೋಕಸಭಾ ಸದಸ್ಯರು MP ಕಳ್ಕೊಂಡಿದ್ದೀವಿ. ನೋಡಿ, ಇದೇ ನಗರಕ್ಕೆ ಡಾಕ್ಟರ್ G. ಪರಮೇಶ್ವರ್ ಅವರು ನಮಗೆ ನೀವೆಲ್ಲ ಗೊತ್ತಿದ್ದಂಗೆ ವಿಶ್ವವಿದ್ಯಾಲಯ ತಂದರು, ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ತಂದರು, ಮಹಾತ್ಮ ಗಾಂಧಿ ಕ್ರೀಡಾಂಗಣ ತಂದರು, ಡಿಜಿಟಲ್ ಲೈಬ್ರರಿ ತಂದರು, ಈಗ ಮೆಟ್ರೋ ತಗೊಂಡಿದ್ದಾರೆ, ಈಗ ಕುಡಿಯೋದಕ್ಕೆ ನೀರು ತಂದರು, ನಮ್ಮ ಆಸ್ಪತ್ರೆ ಉನ್ನತೀಕರಣ ಮಾಡಿದರು. ಇಷ್ಟೆಲ್ಲ ಮಾಡಿದ್ರೆ ಇದನ್ನ ಬಿಜೆಪಿಯವರು ದಳದ ಒಂದಿನ ಪ್ರಶಂಸೆ ಮಾಡಲಿಲ್ಲ. 3 ಇವು ತಂದ್ರಂತೆ ನಮ್ಮ ಇವರು ಸೋಮಣ್ಣರು, ಏನದು ರೈಲ್ವೆ ಇವು ಏನು 3 ತಪ್ಪು ನಿಂತ್ಕೊಂಡು ಅವ್ರಿಗೆ ಸ್ವಾಗತ ಕೋರ್ತಾರೆ. ಕೋರ್ಲಿ, ಬೇಡ ಅನ್ನಲ್ಲ, ಸಂತೋಷ. ಅವರು ಮಾಡೋ ಒಳ್ಳೆ ಕೆಲಸಕ್ಕೆ ನಮಗೂ ಸಂತೋಷ ಇದೆ. ಆದ್ರೆ ಪರಮೇಶ್ವರ್ ಇಷ್ಟ ಅಂತಂದ್ರೆ ಒಂದಿನ ಈ ಊರಿನ ನಾಗರಿಕರಂಗೆ ಅವ್ರಿಗೆ ಸಂತೋಷನೇ ಪಡಿಸ್ಲಿಲ್ಲ. ಅಂದ್ರೆ ಇಬ್ಬಂದಿತರ ನಾನು ಹೇಳ್ತಾ ಇರೋದು. ಅಂದ್ರೆ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗಂತ ಅವರು ಯಾವ ಕೆಲಸನೂ ನಿಲ್ಲಿಸಿಲ್ಲ, ಅವ್ರಿಗೆ ಇವ್ರು ಪ್ರಶಂಸೆನೂ ಬೇಕಿಲ್ಲ. ನನ್ನ ಕೆಲಸನೇ ನನ್ನ ಕಾರ್ಯ ಅಂತ ಇವತ್ತು KM ರಾಜಣ್ಣ ಅವರು ಎಷ್ಟು ಜನಕ್ಕೆ ಇವತ್ತು ಉದ್ಯೋಗ ಕೊಟ್ಟವ್ರೆ, ಬ್ಯಾಂಕಲ್ಲಿ ಎಷ್ಟು ಜನಕ್ಕೆ ಸಾಲ ಕೊಟ್ಟವ್ರೆ, ಅವ್ರನ್ನೆಲ್ಲರೂ ಪ್ರಶಂಸೆ ಮಾಡ್ತಾರ. ಬಿಜೆಪಿಯವರು ದಳದವರು ಏನ್ ಮಾಡಿದ್ರು ಟೀಕೆ ಮಾಡ್ತಾರೆ. ಪರಮೇಶ್ವರು ಅಲ್ಲೊಂದು ಸಿದ್ಧಿವಿನಾಯಕ ಇದರಲ್ಲಿ ಯಾರದಲ್ಲಿ ಗಿಡ ಬೆಳ್ಕೊಂಡು ಎಲ್ಲ ಕಸ ಹಾಕಿವ್ರೆ. ಅದನ್ನೊಂದು ಉನ್ನತೀಕರಣ ಮಾಡೋದಂತ ಅವರೊಂದು 100 ಕೋಟಿ ಪ್ರಾಜೆಕ್ಟ್ ತಂದ್ರೆ ಈ ಸ್ಥಳೀಯ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಕ್ಕೂ ಅವರು ಮಾಡಲ್ಲ, ಮಾಡೋಕ್ಕೂ ಬಿಡಲ್ಲ. ಅದಕ್ಕೆ ನಾವು ಇಂಥವಕ್ಕೆಲ್ಲ ಎಚ್ಚರಿಕೆಯಿಂದಿರಬೇಕು. ನಮ್ಮ ಮುಖಂಡರುಗಳು ಮಾಡೋ ಕೆಲಸನ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾವು ಯಾವಾಗ ಸುಮ್ಮನೆ ಆಗ್ತೀವೋ ಆ ವಿರೋಧ ಪಕ್ಷದವ್ರ ಧ್ವನಿ ದೊಡ್ಡದಾಗುತ್ತೆ. ಅವ್ರು ಮಾಡೋದೇ ಸರಿನೇನೋ ಅನ್ನಂಗಾಗುತ್ತೆ ಜನಕ್ಕೆ. ಅದಕ್ಕೆ ನಮ್ಮವು ಈಗ ಪರಮೇಶ್ವರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ್ಮೇಲೆ ರಾಜಣ್ಣ ಅವರು, ಜಯಚಂದ್ರ ಅವರು, ನಮ್ಮಲ್ಲಿ 7 ಜನ ಗೆಲ್ಸಿದ್ರಿ ನೀವು. 11 ಜನಕ್ಕೆ ಯಾವ್ಯಾವ ಕೆಲಸಗಳು ಮಾಡ್ತಾವ್ರೆ ಅನ್ನೋದು ನಾವು ಹೇಳ್ಕೋಬೇಕು.
ಕೂತಿತ್ತಾಗೋ ನಿಂತಿತ್ತಾಗೋ 5 ಗ್ಯಾರಂಟಿ ಯಾರ ಕಾಲದಾಗ ಬಂದಿದ್ದು ಬಿಜೆಪಿ ಅವ್ರ ಕಾಲದಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ, ಅವ್ರ ಕೈ ಸರ್ಕಾರ ಕೊಟ್ಟಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡುವಂತ ನಾವು. ಅವಾಗ ಶ್ರೀಸಾಮಾನ್ಯರಿಗೆ ಗೊತ್ತಾಗ್ತಿದೆ, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅನ್ನೋದು. ನಾವು ಯಾವಾಗ ಚರ್ಚೆ ಮಾಡಲ್ಲ, ನಾವು ಯಾವಾಗ ನಮ್ಮ ಅಕ್ಕಪಕ್ಕ ಇರೋರಿಗೆ ಇದೊಂದು ಸಂಘಟನೆ ಮಾಡಲ್ಲ, ಮನೆ ಮನೆಗೆ ಹೋಗಿ ಹೇಳಲ್ಲ, ಅವಾಗ ನಾವು ಹಿಂದೆ ಉಳ್ಕೊಂತೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಪಕ್ಷ ಅಂದ್ರೆ ತಾಯಿ ಇದ್ದಂಗೆ. ಮನೆ ಹೇಳ್ತಿದ್ರು ಪರಮೇಶ್ವರು, ತಾಯಿ ದ್ರೋಹ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತ. ಹಂಗೆ ಪಕ್ಷ ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ. 139 ವರ್ಷ ಕಾಂಗ್ರೆಸ್ ಪಕ್ಷ ಏನು 1885ರಲ್ಲಿ ಸ್ಥಾಪನೆ ಆದಂಥ ಪಕ್ಷ. ಇದು ಎಷ್ಟೋ ಜನ ಮುಖ್ಯಮಂತ್ರಿ ಆಗಿವ್ರೆ, ಎಷ್ಟೋ ಜನ ಪ್ರಧಾನಮಂತ್ರಿ ಆಗಿವ್ರೆ, ಎಷ್ಟೋ ಜನ ಅಧಿಕಾರ ಅನುಭವಿಸವ್ರೆ. ಅದಕ್ಕೋಸ್ಕರ ಪಕ್ಷ ಯಾವತ್ತೂ ಇದ್ದೇ ಇರುತ್ತೆ. ಇದಕ್ಕೆ ಬೇರೆಯವರೆಲ್ಲ ನಾವೆಲ್ಲ ಇವಾಗ ನಾನು ಅಧ್ಯಕ್ಷ, ನಾನು ಹಾಕೋದು ಒಂದೇ ಓಟೆ. ನಾನು ಸಾಂಕೇತಿಕವಾಗಿ ಕುಂಡಿರ್ತೇವೆ, ನೀನು ಒಬ್ಬ ಅಧ್ಯಕ್ಷ ಕೂತ್ಕೊಳ್ಳೋದು ಅಂತ. ನಾನು ಒಂದಿನ ರಾಮಕೃಷ್ಣ ಬರೆದ್ರು, ಇವತ್ತು ನಾನು ನಾಳೆ ಇನ್ನೊಬ್ರು. ಅದ್ರ ಪಕ್ಷ ಇದ್ದೇ ಇರುತ್ತೆ ಅಂತ ತಾವೆಲ್ಲ ಮನಗಾಣಬೇಕು. ಪಕ್ಷದ ಶಿಸ್ತಿನಿಂದ ಕೆಲಸ ಮಾಡಿ, ಯಾರು ಬೇಜಾರು ಪಟ್ಕೋಬೇಡಿ. ನೀವು ದುಡಿದಲ್ಲೇ ಪಕ್ಷ ಇಲ್ಲಿವರೆಗೂ ಬಂದಿಲ್ಲ. ಸಂತೋಷ ನೀವು ದುಡಿದಿರೋದಕ್ಕೆ. ಇವತ್ತು ನೀವು ದುಡಿದಿರೋದಕ್ಕೆ ಈ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಈ ಧ್ವನಿ ಹಿಡ್ಕೊಂಡು ನೀವು ಮಾತಾಡ್ತೀರಾ. ಯಾಕೆ ನಿಮ್ಗೆ ಹುಮ್ಮಸ್ ಬರುತ್ತೆ ಅಂದ್ರೆ ಪಕ್ಷ ಸೇವೆ ಮಾಡಿರೋದಕ್ಕೆ. ಪಕ್ಷ ಏನು ಕೊಡ್ತಿದ್ರು ನಾನು ಹೇಳ್ತಿದ್ದೆ, ಯಾರಿಗೋ ಮೈಕ್ ಕೊಟ್ಟಿದ್ದೇನೆ ನೀವು ಮಾತಾಡೋಕ್ಕೆ, ಅದೇ ನಿಮ್ಗೆ ತಾಕತ್ತು ಅಂತ, ಅದೇ ನಿಮ್ಮ ಶಕ್ತಿ. ಯಾರು ಇಲ್ಲ ಅಂದ್ರೆ ನನಗೆ ಮಾತಾಡೋ ಶಕ್ತಿ ಇದೆ. ಅದೇ ಕಾಂಗ್ರೆಸ್ ಕಚೇರಿಯಲ್ಲಿ ಇಂಥ ದೊಡ್ಡವ್ರ ಮುಂದೆ ನಾನು ಮಾತಾಡ್ತೀನಿ. ಅದೇ ಅದು ಕೊಟ್ಟಿರೋದ್ರಲ್ಲಿ ಸಾಮಾಜಿಕ ನ್ಯಾಯ. ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಇದೆ. ಯಾವುದೋ ಒಂದು ವರ್ಗಕ್ಕಿಲ್ಲ, ಯಾವುದೋ ಒಂದು ಜಾತಿಗಿಲ್ಲ, ಯಾವುದೋ ಒಂದು ಧರ್ಮಕ್ಕಿಲ್ಲ. ಎಲ್ಲ ಧರ್ಮದಲ್ಲೂ ಸಮಾನವಾಗಿ ನೋಡೋದು ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು